ನಾಯ್ಡುಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನರೇಂದ್ರ ಮೋದಿ ತಮ್ಮ ಬದುಕಿನಲ್ಲಿ ಮೊಟ್ಟ ಮೊದಲಿಗೆ ಇಂಥ ಅನುಭವವನ್ನ ಎದುರಿಸ್ತಾ ಇದ್ದಾರೆ. ಚಂದ್ರಬಾಬು ನಾಯ್ಡು ಮಾತನಾಡಿದ ನಂತರ, ನರೇಂದ್ರ ಮೋದಿ ಅವರು ಕರೆ ಮಾಡಿದ ನಂತರ ಚಂದ್ರಬಾಬು ನಾಯ್ಡು ಸ್ಪಷ್ಟಪಡಿಸಿದ್ರಂತೆ, ನಾವು NDAದಲ್ಲಿ ಇದ್ದೀವಿ ಅಂತ. ಶರದ್ ಪವಾರ್ ನಿತೀಶ್ ಕುಮಾರ್ರನ್ನ ಸಂಪರ್ಕಿಸಿದ್ದಾರೆ ಅನ್ನುವ ಮಾಹಿತಿ. INDA ಮೈತ್ರಿಕೂಟಕ್ಕೆ ಬೆಂಬಲಿಸುವಂತೆ ನಿತೀಶ್ ಕುಮಾರ್ರನ್ನ NCP ನಾಯಕ ಶರದ್ ಪವಾರ್ ಮನವಿ ಮಾಡಿಕೊಂಡಿದ್ದಾರೆ ಅನ್ನುವ ಮಾಹಿತಿ. ಎಸ್ ಪ್ರಶಾಂತ್, ಮಹಾರಾಷ್ಟ್ರದಲ್ಲಿ ಬಿದ್ದ ಏಟಿದೆಯಲ್ಲ, ಇದು ಏನು ಬೇಕಾದರೂ ಮಾಡಬಹುದು ರಾಜಕಾರಣದಲ್ಲಿ ಅನ್ನುವ ಮನೋಭಾವನೆಗೆ ಬಿದ್ದ ಏಟು. ನಿಶ್ಚಿತವಾಗಿ ನೋಡಿ, ಯಾವಾಗ ಅಜಿತ್ ದಾದಾ ಪವಾರ್ BJP ಜೊತೆಗೆ ಬಂದರು, ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾಗಿದ್ದರು, ಅಜಿತ್ ದಾದಾ ಪವಾರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ದೇವೇಂದ್ರ ಫಡ್ನವೀಸ್ರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು. ಎಸ್, ನಾವು ಏನೇ ಮಾಡಿದರೂ ರಾಜಕಾರಣದಲ್ಲಿ ನಡೆಯುತ್ತೆ ಅನ್ನೋದನ್ನು ಜನ ಒಪ್ಕೊಳ್ಳಲ್ಲ. ನಿಮ್ಮ ಬಳಿ ಅಧಿಕಾರ ಇತ್ತು ಅನ್ನುವ ಕಾರಣಕ್ಕೋಸ್ಕರ ಉದ್ಧವ್ ಠಾಕ್ರೆ ಅವರ ಚಿಹ್ನೆಯನ್ನು ಬದಲಿಸಿ ಏಕನಾಥ್ ಶಿಂದೆ ಕೊಟ್ಟು, ಶರದ್ ಪವಾರ್ರ ಗಡಿಯಾರ ಚಿಹ್ನೆಯನ್ನು ಅಜಿತ್ ದಾದಾ ಪವಾರ್ಗೆ ಕೊಟ್ಟ ನಂತರ ಜನಕ್ಕೆ ಅನ್ನಿಸ್ಲಿಕ್ಕೆ ಶುರು ಆಯಿತು, ಇದು ಅತಿರೇಕ ಆಗ್ತಾ ಇದೆ ಅಂತ. ಅದರ ಫಲಿತಾಂಶವನ್ನು ನಾವು ಮಹಾರಾಷ್ಟ್ರದಲ್ಲಿ ನಿಶ್ಚಿತವಾಗಿ ನೋಡ್ತಾ ಇದ್ದೀವಿ. ಎಷ್ಟು ಏಟ್ ಬೀಳಬಹುದು ಅಂತಕ್ಕಂಥದ್ದನ್ನು BJP ಎಕ್ಸ್ಪೆಕ್ಟ್ ಮಾಡಿತ್ತೋ ಅದಕ್ಕಿಂತ ಜಾಸ್ತಿ ಏಟ್ ಬಿದ್ದಿದೆ. ನೋಡಿ, ಭಾಳ ವರ್ಷಗಳ ನಂತರ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹಸ್ ಪರ್ಫಾರ್ಮ್ಡ್ ವೆಲ್. ಹೌದು ಹೌದು, 10 ಸೀಟ್ಗಳವರೆಗೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹೋಗಿದೆ. ನಾವು ಅವತ್ತೂ ಕೂಡ ಮಾತನಾಡಿದ್ವಿ, ವಿದರ್ಭ ಕ್ಲೀನ್ ಸ್ವೀಪ್ ಕಾಂಗ್ರೆಸ್ ಮಾಡಿದ್ರು ಆಶ್ಚರ್ಯ ಇಲ್ಲ ಅಂತಕ್ಕಂಥದ್ದನ್ನು. ಹೀಗಾಗಿ ನನಗನ್ಸುತ್ತೆ ರಾಜಕಾರಣದಲ್ಲಿ ಯಾವುದೂ ಅತಿರೇಕಗಳಿಗೆ ಜನ ತಕ್ಕ ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಮಹಾರಾಷ್ಟ್ರ ಒಂದು ಸ್ಪಷ್ಟ ಉದಾಹರಣೆ. ಸೇಮ್ ವಿತ್ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ರನ್ನ ಬದಲಿಸಬಹುದು ಅಂತಕ್ಕಂಥ ಚರ್ಚೆಗಳು ಶುರುವಾದವು. ಚುನಾವಣೆಯ ಹಿಂದೆ ಶುರುವಾಗಿತ್ತು. ಈ ಬಾರಿ ಕೂಡ ಆ ಚರ್ಚೆಗಳು ಶುರುವಾದಾಗ ಸ್ವತಃ ಕೇಜ್ರಿವಾಲ್ ಹೋಗಿ ಹೇಳಿದರು, ಯೋಗಿ ಆದಿತ್ಯನಾಥ್ BJPಯ ಟೋಟಲ್ ಟ್ಯಾಲಿ ಮತ್ತೆ 240 ಒಳಗೆ ಬಂತು. 240 ಒಳಗೆ BJP ಏಕಾಂಗಿಯಾಗಿ 238 ತೋರಿಸ್ತಾ ಇದೆ. ಎಸ್ ಪ್ರಶಾಂತ್, ಅದು ಉತ್ತರ ಪ್ರದೇಶದಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡದಂತೆ ಕಾಣ್ತಾ ಇದೆ. ಮತ್ತು 2014, 17, 19, 22 4 ಚುನಾವಣೆಗಳು BJPಯ ಸೋಷಿಯಲ್ ಇಂಜಿನಿಯರಿಂಗ್ ವಾಸ್ ಸ್ಪಾಟ್ ಆನ್. ಈ ಬಾರಿ ನನಗನ್ಸುತ್ತೆ ಒಂದು ಸಹಜ ಆಂಟಿ ಇನ್ಕಂಬನ್ಸಿ ಫೆಟಿಕ್ ಫ್ಯಾಕ್ಟರು ಬರುತ್ತೆ. 10 ವರ್ಷಗಳ ನಂತರ ಅದು ಮೋದಿಗೆ ಬರಲ್ಲ ಅಂತಕ್ಕಂಥದ್ದನ್ನು ನಾನು ಈಗೆಲ್ಲ ಅಪ್ಡೇಟ್ ನೋಡ್ತಾ ಇದ್ದೆ, ಅಯೋಧ್ಯ ಲೋಕಸಭಾ ಕ್ಷೇತ್ರದಲ್ಲೇ ಸಮಾಜವಾದಿ ಪಾರ್ಟಿ ಮುನ್ನಡೆಯಲ್ಲಿದೆ ಅಂತ. ನಮ್ಮ ಪತ್ರಕರ್ತ ಹೋದಾಗ ಲಲು ಸಿಂಗ್, ಅಯೋಧ್ಯೆಯ ಸಂಸದ, ಅವ್ರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಆಂಟಿ ಇನ್ಕಂಬನ್ಸಿ ಇತ್ತು. ಬಟ್ ಅಯೋಧ್ಯೆಯ ರಾಮ ಮಂದಿರ ಅದನ್ನು ಇಂಪ್ಯಾಕ್ಟ್ ಆಗಬಹುದು ಅಂತಕ್ಕಂಥದ್ದು. ಬಟ್ ರಾಮ ಮಂದಿರದ ಇಂಪ್ಯಾಕ್ಟ್ ಜನವರಿ ನಂತರ ಜನ ಹೋದಾಗ ಉತ್ತರ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು. ಏಕಾಏಕಿ ಕಳೆದ 1-1.5 ತಿಂಗಳಲ್ಲಿ ಅಖಿಲೇಶ್ ಯಾದವ್ ತುಂಬ ಕನ್ಸಾಲಿಡೇಟ್ ಮಾಡಿದ್ದಾರೆ. BJP BSPಯನ್ನು ಜಾಸ್ತಿ ನಂಬಿಕೊಂಡಿತ್ತು. BSP ಒಂದು ರೀತಿಯ BJPಯ ಬಿ ಟೀಮ್. BSP ದಲಿತರ ಮತಗಳನ್ನು ಮತ್ತು ಬೇರೆ ಬೇರೆ ಸಮುದಾಯದ ಮತಗಳನ್ನು ತಿನ್ನತ್ತೆ, ಏನಂತಾರೆ ಅದಕ್ಕೆ, ಒಡೆಯತ್ತೆ.
ಒಡೆಯೋದ್ರಿಂದ ಬಿ ಜೆ ಪಿಗೆ ಲಾಭವಾಗತ್ತೆ ಅಂತಕ್ಕಂಥದ್ದಿತ್ತು. ಆದರೆ ಅದಂತೆ ಕಾಣ್ತಾ ಇಲ್ಲ. ನಾವು ವೋಟ್ ಶೇರನ್ನು ನೋಡಬೇಕು. ಬಿ ಎಸ್ ಪಿ ಜೊತೆಗಿರ್ತಕ್ಕಂಥ ಬಹುತೇಕ ಮತಗಳು ಎಸ್ ಪಿಗೂ ಕೂಡ ಶಿಫ್ಟ್ ಆಗಿರ್ತಕ್ಕಂಥ ಸಾಧ್ಯತೆಗಳಿವೆ. ನೋಡಿ, ಈ ರಿಸಲ್ಟ್ ವೋಟ್ ಶೇರ್ನಲ್ಲಿ ಭಾಳ ವ್ಯತ್ಯಾಸ ಇರುತ್ತೆ ಅಂತ ನಾನು ಹೇಳಲ್ಲ. ಯಾಕಂದರೆ ಎಸ್ ಪಿ ಕೂಡ ಎಲ್ಲೆಲ್ಲಿ ಲೀಡ್ನಲ್ಲಿದೆ, ದೊಡ್ಡ ಅಂತರದಲ್ಲಿ ಲೀಡ್ನಲ್ಲಿಲ್ಲ. ಅದು ವೋಟ್ ಶೇರ್ ಹೇಳ್ಬಿಡ್ತೀನಿ ಒಂದೇ ನಿಮಿಷ. ಬಿ ಜೆ ಪಿ 41.51%, 4% ಡ್ರಾಪ್ನ ಅಂದಾಜಿತ್ತು. ಎಕ್ಸಿಟ್ ಪೋಲ್ಗಳು 4% ಬಿ ಜೆ ಪಿಯ ವೋಟ್ ಶೇರ್ ಕಡಿಮೆ ಆಗುತ್ತೆ ಅಂತ ಹೇಳಿ ಅದು 6% ಆದಂಗಿದೆ. 6% ಆಗಿದೆ. ಬಿ ಎಸ್ ಪಿ 9.18%, ಈಗ 9.18%. ಹೆಚ್ಚು ಕಡಿಮೆ ಕಳೆದ ಬಾರಿಯ ವೋಟ್ ಶೇರನ್ನು. ಕಾಂಗ್ರೆಸ್ 10.41%, 4% ಇನ್ಕ್ರೀಸ್. ಎಸ್. ಸಮಾಜವಾದಿ ಪಕ್ಷ 32.9%. ದಟ್ ಈಸ್ ಆಲ್ಮೋಸ್ಟ್ 2.5% ಇನ್ಕ್ರೀಸ್. ಅಂದರೆ ಭಾಳ ದೊಡ್ಡ ಪ್ರಮಾಣದ ಇನ್ಕ್ರೀಸ್ ಅಂತ ಹೇಳಲ್ಲ. ಹೌದು. ಆದರೆ ಬಿ ಜೆ ಪಿಯನ್ನು ಸೋಲಿಸಿ ಎಸ್ ಪಿ, ನೋಡಿ ಎಸ್ ಪಿಯ ಸಮಸ್ಯೆ ಏನಿತ್ತು, MY ಕಾಂಬಿನೇಷನ್ ಎಸ್ piಯ ಜೊತೆಗೆ ಇತ್ತು. ಆದರೆ ಮುಸ್ಲಿಂ ಮತಗಳನ್ನು ಬಿ ಎಸ್ ಪಿಯೂ ಹೊಡಿತಿತ್ತು ಮತ್ತು ಅದರ್ OBCsಗಳು ಅಖಿಲೇಶ್ ಯಾದವ್ ಜೊತೆ 4 ಚುನಾವಣೆಗಳು ಬರ್ತಾ ಇರಲಿಲ್ಲ. ನನಗನ್ಸುತ್ತೆ ಮೇಲ್ನೋಟಕ್ಕೆ, ನಾವು ಅದನ್ನು ಸ್ಟಡಿ ಮಾಡಬೇಕಾಗತ್ತೆ ಅಜಿತ್, ಬಟ್ ಮೇಲ್ನೋಟಕ್ಕೆ ನನಗನ್ಸುತ್ತೆ ಬಿ ಜೆ ಪಿಯ ಸೋಷಿಯಲ್ ಇಂಜಿನಿಯರಿಂಗ್ನಲ್ಲಿ ಏನು ಜಾತಿಗಳು ನರೇಂದ್ರ ಮೋದಿ ಜೊತೆಗೆ ಬಂದಿದ್ವು, ಆ ಜಾತಿಗಳಲ್ಲಿ ಎಲ್ಲೋ ಕೆಲವು ಜಾತಿಗಳು ಎಸ್ ಪಿಗೆ ವಾಪಸ್ ಶಿಫ್ಟ್ ಆಗಿದೆ. ಮೋಸ್ಟ್ ಪ್ರೊಬಾಬಲಿ ಯಾದವರನ್ನು ಹೊರತುಪಡಿಸಿದ OBCಗಳು. ದಟ್ ವಾಸ್ ದ ಬಿಗ್ಗೆಸ್ಟ್ ವೋಟ್ ಬ್ಯಾಂಕ್ ಆಫ್ ಬಿ ಜೆ ಪಿ. ಎಸ್. ಬಿ ಜೆ ಪಿಯಿಂದ ರವಿಕುಮಾರ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ರವಿಕುಮಾರ್ ಅವರೇ, ಅನ್ಎಕ್ಸ್ಪೆಕ್ಟೆಡ್ ಇದ್ದು ಭಾಳ ಹುರುಪಿನಲ್ಲಿದ್ರಿ. ಸಂಜೆ ನರೇಂದ್ರ ಮೋದಿ ಅವ್ರ ರೋಡ್ ಶೋಗೂ ಪ್ಲಾನ್ ಆಗಿತ್ತು ಅಂತ. ಈ ಫಲಿತಾಂಶವನ್ನು ನೋಡಿದಾಗ ನಿಜಕ್ಕೂ ನೀವು ಹೇಳಿದಂಥ ಮಾತು ನಿಜ ಅನ್ನಿಸ್ತಾ ಇದೆ. ಆದರೆ ನನಗನ್ನಿಸ್ತಾ ಇದೆ ಇನ್ನೂ 160ರಿಂದ 175 ಸೀಟುಗಳು ಇನ್ನೂ ಫೈಟಲ್ಲಿದ್ದಾವೆ. ಓಕೆ. ಅವು ಏಣಿ ಆಟದಲ್ಲಿದ್ದಾವೆ. ಹಾಗಾಗಿ ನನಗನ್ಸುತ್ತೆ ಈಗೇನು 300ರ ಗಡಿನಲ್ಲಿ ನಾವಿದ್ದೇವೆ NDA, ನಿಶ್ಚಿತವಾಗಿ ನನಗನ್ಸುತ್ತೆ 325 ಸೀಟ್ವರೆಗೆ ನಾವು ತಲುಪ್ತೇವೆ. ಇನ್ನೂ 25 ಟ್ಯಾಲಿ ಜಾಸ್ತಿ ಆಗುವ ಡೆಫಿನೆಟ್ ಆಗಿ ನಿಶ್ಚಿತವಾಗಿ ನಾವು ಪಡಿತೇವೆ. ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ಯಾವುದೇ ಡೌಟ್ ಬೇಡ. 100ಕ್ಕೆ 100. ಸ್ವಂತ ಬಹುಮತದ ಮೇಲೆ ಆಗೋದಿಲ್ಲ ಅನ್ನೋದಲ್ಲೂ ಯಾವುದೇ ಡೌಟ್ ಇಲ್ಲ. ಸ್ವಂತ ಬಹುಮತದ ಮೇಲೆ ಸ್ವಲ್ಪ ಕಷ್ಟ ಆಗತ್ತೆ, ನಾನು ಕಷ್ಟ ಅಲ್ಲ, ಆಗದೇ ಇಲ್ಲ ರೀ, ಒಪ್ಕೊಳ್ತೇನೆ. ಸಾಧ್ಯ ಇಲ್ಲ. ಆದ್ರೆ ಒಂದು ಓಕೆ, 100ನ್ನ ದಾಟೋದು ಕೂಡ ಕಾಂಗ್ರೆಸ್ಗೆ ಕಷ್ಟ ಇದೆ ಅನ್ನೋದನ್ನು ಕೂಡ ನಾನು ಹೇಳ್ತೇನೆ. 97ರಲ್ಲಿ ಲೀಡಿಂಗ್ 97ರಲ್ಲಿ ಇದ್ದಾರೆ. ಅದರಲ್ಲಿ 100, 105 ಹಿಂಗ್ ಬರ್ಬೋದು. ಒಪ್ಕೊಂಡೆ ಕಾಂಗ್ರೆಸ್ ಇಂಪ್ರೂವ್ ಆಗಿದೆ ಅನ್ನೋದ್ರ ಬಗ್ಗೆ ನಿನ್ನ ಡೌಟ್ ಇಲ್ಲ. ಅದು ಮಹಾರಾಷ್ಟ್ರದಲ್ಲಿ ಇರಲಿ, UP-ನಲ್ಲಿರ್ಲಿ, ಆಮೇಲೆ ಕರ್ನಾಟಕದಲ್ಲಿ 1 ಸೀಟ್ ಇರೋದನ್ನ 10 ಸೀಟ್ ಪಡೆದುಕೊಂಡಿದ್ದಾರೆ. ಅವ್ರು ಆಲ್ರೆಡಿ 20 ಸೀಟ್ ವರೆಗೆ ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ರು ಕರ್ನಾಟಕದಲ್ಲಿ. ಆದ್ರೆ 99ಕ್ಕೆ ಬಂದಿದೆ ಕಾಂಗ್ರೆಸ್ ಟ್ಯಾಲಿ. ಇಟ್ ಇಸ್ ಅಟ್ 99. 100 ದಾಟ್ಬೋದು. ಆದ್ರೆ ನಾನು ಒಂದು ನಿಶ್ಚಿತವಾಗಿ ಹೇಳ್ತೇನೆ, UP-ನಲ್ಲಿ ನಮಗೆ ಸ್ವಲ್ಪ ಬಹಳಷ್ಟು ಹಿನ್ನಡೆ ಆಯಿತು. UP-ನಲ್ಲಾಯಿತು, ವೆಸ್ಟ್ ಬೆಂಗಾಲ್ನಲ್ಲಾಯಿತು, ರಾಜಸ್ಥಾನದಲ್ಲಾಯಿತು, ಹರಿಯಾಣದಲ್ಲಾಯಿತು, ಮಹಾರಾಷ್ಟ್ರದಲ್ಲಾಯಿತು. ಈ ಒಂದು 5 ರಾಜ್ಯಗಳಲ್ಲಿ ನಮಗೆ ಬಹಳಷ್ಟು ಹಿನ್ನಡೆ ಆಯಿತು. ಆದರೆ ನಮಗೆ ಆಂಧ್ರ ಪ್ರದೇಶ್ ನಮಗೆ ಹೆಚ್ಚು ಸೀಟ್ಗಳನ್ನು ಕೊಟ್ಟಿದೆ, ಬಿಹಾರ್ ಹೆಚ್ಚು ಸೀಟ್ಗಳನ್ನು ಕೊಟ್ಟಿದೆ, ತೆಲಂಗಾಣ ನಮಗೆ ಹೆಚ್ಚು ಸೀಟ್ಗಳನ್ನು ಕೊಟ್ಟಿದೆ, ಒಡಿಸ್ಸಾ ನಮಗೆ ಹೆಚ್ಚು ಸೀಟ್ಗಳನ್ನು ಕೊಟ್ಟಿದೆ, ಮಧ್ಯಪ್ರದೇಶ ಸ್ವೀಪ್ ಮಾಡಿದೆ. ಹೀಗೆ ಸ್ವಲ್ಪ ನಮಗೆ ಕ್ಯಾಲ್ಕುಲೇಷನ್ ಲೆಕ್ಕಾಚಾರ ನಮಗೆ ಮುಂಚೆ ನಾನು ಪ್ರಶಾಂತ್ ಅದನ್ನೇ ಮಹಾರಾಷ್ಟ್ರ ಮತ್ತು ಎಲ್ಲೆಲ್ಲಿ ಹೆಚ್ಚು ಬರಬಹುದು ಅಂತಿತ್ತಲ್ಲ, ಅಲ್ಲಿ ಹೆಚ್ಚು ಬಂದಿದ್ದಾವೆ. ಎಲ್ಲೆಲ್ಲಿ ಕಳೆದುಕೊಳ್ಳಬಹುದು ಬಿಜೆಪಿ ಅಂತಿತ್ತಲ್ಲ, ಅಲ್ಲಿ ಕಂಪ್ಲೀಟ್ ಆಗಿ ಕಳ್ಕೊಂಡ್ಬಿಟ್ರಿ ನೀವು. ಹಂಗೆ ಹೆಚ್ಚು ಬರಬಹುದು ಅನ್ಕೊಂಡು ಕಳ್ಕೊಂಡಿದ್ದು ವೆಸ್ಟ್ ಬೆಂಗಾಲ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಹೌದು. ವಾಟ್ ವೆಂಟ್ ರಾಂಗ್ ಅಲ್ಲಿ? ನನಗನ್ಸುತ್ತೆ ಓವರ್ ಕಾನ್ಫಿಡೆನ್ಸ್, ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಕೂಡ ಆಗಿರಬಹುದು ವೆಸ್ಟ್ ಬೆಂಗಾಲ್ನಲ್ಲಿ ಸಂಬಂಧಪಟ್ಟಂತೆ. ಅದೇ ರೀತಿಯಲ್ಲಿ ಒಡಿಸ್ಸಾ ನಮಗೆ ಗೈನ್ ಆಗಿದೆ, ಬಿಹಾರ್ ನಮಗೆ ಗೈನ್ ಆಗಿದೆ, ವೆಸ್ಟ್ ಬೆಂಗಾಲ್ ಪಕ್ಕದಲ್ಲಿರ್ತಕ್ಕಂಥ ರಾಜ್ಯಗಳೇನೆ. ಅಲ್ಲಿ ಸ್ವಲ್ಪ ನಾವಿನ್ನು ಸ್ಟಡಿ ಮಾಡಬೇಕು ವೆಸ್ಟ್ ಬೆಂಗಾಲ್ನಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ದುರಾಡಳಿತ ನಡೆಯುವಂಥದ್ರ ಮಧ್ಯದಲ್ಲೂ ಕೂಡ ಇಷ್ಟೊಂದು ಸೀಟು TMCಗೆ ಬಂದಿರತಕ್ಕಂಥದ್ದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ಇನ್ನು UP-ನಲ್ಲಿ ನಾವು ಅಧ್ಯಯನ ಮಾಡಬೇಕು. ಮಹಾರಾಷ್ಟ್ರದಲ್ಲೂ ಕೂಡ ನಾವು ಸ್ವಲ್ಪ ಎಡವಿದ್ದೇವೆ.
ಆ ಅಲಯನ್ಸ್ ಏನಾಯ್ತು ಸ್ವಲ್ಪ ಅದು ನಮಗೆ ಏಟ್ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಕಾಣಿಸೋದೇನು, ಸ್ಟ್ರೇಟ್ ಅವೇ ಪಾಠ ಅದು ಕಾಣಿಸ್ತಾ ಇದೆ. ಮನಸ್ಸಿಗೆ ಬಂದಂಗೆ ರಾಜಕಾರಣ ಮಾಡಬೇಡಿ ಅಂತ ಮಹಾರಾಷ್ಟ್ರದ ಮತದಾರ ಹೇಳಿದ್ದಾರೆ. ಕಾಣಿಸ್ತಾ ಇದೆ. ಈ ಎಲ್ಲ ಇದರ ಮಧ್ಯದಲ್ಲೂ ಕೂಡ 3ನೇ ಬಾರಿಗೆ ನರೇಂದ್ರ ಮೋದಿಜಿಯವರೇ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ಮತದಾರ ತೀರ್ಪನ್ನ ಕೊಟ್ಟಿದ್ದಾನೆ ಇಡೀ ದೇಶದಲ್ಲಿ. ಮತ್ತು ಇದು ಅಷ್ಟೇ ಅಲ್ಲದೆ ನಾನು ಇನ್ನೂ 3 ಅಂಶಗಳನ್ನು ಸೇರಿಸ್ತೇನೆ. ಒಡಿಸ್ಸಾದಲ್ಲಿ ನಮ್ಮ ಸರ್ಕಾರ ಬರ್ತಾ ಇದೆ. ಒಡಿಸ್ಸಾದಲ್ಲಿ 72-73 ಸೀಟು ಔಟ್ ಆಫ್ 145 ಸೀಟ್ಗಳು ನಮಗೆ ಬರ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ನಮ್ಮ NDA ಸರ್ಕಾರ ಸ್ವೀಪ್ NDA ಸರ್ಕಾರ ಆಗೋದ್ರ ಬಗ್ಗೆ ಸ್ವೀಪ್ ಮಾಡಿದೆ. ಅರುಣಾಚಲ್ ಪ್ರದೇಶದಲ್ಲಿ ನಮಗೆ ಸರ್ಕಾರ ಆಗ್ತಾ ಇದೆ. ಸಿಕ್ಕಿಂನಲ್ಲಿ ಕಾಂಗ್ರೆಸ್ ಬಂದಿಲ್ಲ. ಹೀಗೆ ಓವರ್ ಆಲ್ NDA ಪರ ದೇಶ ಇದೆ ಅನ್ನುವಂಥದ್ದು ಮತದಾರ ತೀರ್ಪನ್ನು ಕೊಟ್ಟಿದ್ದಾನೆ. ನರೇಂದ್ರ ಮೋದಿ ನೇತೃತ್ವಕ್ಕೆ ಜನ ಪುರಸ್ಕಾರವನ್ನು ನೀಡಿದ್ದಾನೆ. ತಿರಸ್ಕಾರ ಮಾಡಿ ನೇರವಾಗಿ ತಿರಸ್ಕಾರ ಮಾಡಿದ್ದಾರೆ. 370 ನಾವೇ ಇಂಡಿವಿಜುವಲ್ ಆಗಿ ಬಿಜೆಪಿ 370 ಬರ್ತೀವಿ ಅಂತ ಹೇಳಿದವರು 303ರಿಂದ 240 ಬಿಲೋ 240 ಬರ್ತಾ ಇರೋದು ನೇರವಾಗಿ ನರೇಂದ್ರ ಮೋದಿನ ತಿರಸ್ಕಾರ ಮಾಡಿದ ಜನ. ಮೈತ್ರಿಕೂಟಕ್ಕೆ ತಿರಸ್ಕಾರ ಮಾಡಿದ್ದಾರೆ. ಫೇಲ್ಯೂರ್. ಯಾಕಂದ್ರೆ ನೋಡಿ ನಾನು ಹೇಳ್ತೀನಿ ಕೇಳಿ, ನೀವು ಮೋದಿಗೆ ಗ್ಯಾರಂಟಿ ಅಂದಾಗ ವಿ ಅಕ್ಸೆಪ್ಟ್. ನಮಗೆ ವಿ ವರ್ ಹ್ಯಾಪಿ. ಮೋದಿಗೆ ಗ್ಯಾರಂಟಿ ಅಂದಾಗ ವಿ ವರ್ ಹ್ಯಾಪಿ. ಯಾಕಂದ್ರೆ ಮೋದಿಗೆ ಗ್ಯಾರಂಟಿ ಚರ್ಚೆ ಮಾಡ್ತಾವ್ರೆ, ಎಕನಾಮಿ ಬಗ್ಗೆ ಚರ್ಚೆ ಆಗ್ತದೆ, ಅಭಿವೃದ್ಧಿ ಬಗ್ಗೆ ಅಂತ ಹೇಳಿದ್ರು ಕಾಂಗ್ರೆಸ್. ಅದು ಸಾಧ್ಯತೆ ಬಗ್ಗೆ ಮಾಡಿ ತೋರಿಸ್ತೀವಿ. ಆದ್ರೆ ಇಂಪಾರ್ಟೆಂಟ್ ಗೊತ್ತಾ, ನೀವು ಕೊನೆ ನೀವು ಬಂದಿದೆ ಗೊತ್ತಾ, ಮಂಗಲಸೂತ್ರ ಎಮ್ಮೆ ಹೋಗ್ಬಿಡ್ತಾರೆ. ಸರ್ಕಾರದ ಹಣನ ವರ್ಷ ಮುಂಚೆ ಮತ ಬ್ಯಾಂಕ್ ಅನ್ನ ಮಾಡ್ಕೊಳ್ಳೋದಕ್ಕೆ ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡಿದ್ರೆ ಇಲ್ಲದೆ ಹೋಗಿದ್ರೆ 100ಕ್ಕೆ 100 ಹೇಳ್ತೇನೆ. 2014 ಮುಂಚೆ ನೀವು ಯಾವ ಭಾಷೆಯನ್ನ ಉಪಯೋಗಿಸ್ತಾ ಇದ್ರಿ ಅದೇ ಭಾಷೆಯನ್ನ ಮತ್ತೆ ಇವಾಗಲೂ ಉಪಯೋಗಿಸ ಶುರು ಮಾಡಿದ್ರಿ. 10 ವರ್ಷ ನೀವು ಮಾಡಿದ್ರ ಭಾಷೆ ನೀವು ಉಪಯೋಗಿಸಲಿಲ್ಲ. ನೀವು ಮೋದಿಗೆ ಗ್ಯಾರಂಟಿ ಇದ್ದಾರಲ್ಲ, ವಿ ಅಕ್ಸೆಪ್ಟೆಡ್. ನಾನು ಸಿಂಗಲ್ ಲೈನ್ ಅಲ್ಲಿ ಹೇಳಕ್ ಬಯಸ್ತೇನೆ, ಸರ್ಕಾರದ ಖಜಾನೆಯನ್ನ ಇವರು ಮತ ಬ್ಯಾಂಕ್ ಅನ್ನ ಮಾಡ್ಕೊಳ್ಳೋದಕ್ಕೆ ಏನು ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡಿದ್ರು, ಇದಕ್ಕೆ ಜನ ಮೋಸ ಹೋಗಿದ್ದಾರೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಇಬ್ಬರಿಗೆ ಮಾತ್ರ ನಂಗೆ ಸೇರೋದು ಜನ ಮೋಸ ಹೋಗಿದ್ದಾರೆ. ಸರ್ಕಾರದ ಖಜಾನೆಯ ಹಣವನ್ನ ಇವರು ವೋಟ್ ಬ್ಯಾಂಕ್ ಅನ್ನ ಮಾಡ್ಕೊಳ್ಳೋದಕ್ಕೆ ಏನು ಮಧ್ಯಮ. ಆಮೇಲೆ ಹೇಳ್ತೀನಿ, ಚುನಾವಣೆ ಇನ್ನೇನು ಹತ್ರ ಬಂದಿದೆ. ಒಂದ್ ರೌಂಡ್ ಇನ್ನು ಉತ್ತರ ಪ್ರದೇಶ, ಡೆಲ್ಲಿ, ರಾಜಸ್ಥಾನಿ ರಾಜ್ಯಗಳಿಗೆ ಚುನಾವಣೆ ನಡಿಬೇಕಾಯ್ತು. ಮಧ್ಯದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ 10 kg ಅಕ್ಕಿ ಕೊಡ್ತೀವಿ ಅಂತ, 1 ಲಕ್ಷ ರೂಪಾಯಿ ಮಹಿಳೆಯರ ಅಕೌಂಟ್ಗೆ ಹಾಕ್ತೇವೆ ಅಂತ. ಕೊನೆಯಲ್ಲಿ ಮ್ಯಾಟರ್ ಆಗೋದು ಯಾರು ಎಷ್ಟು ಸ್ಥಾನಗಳನ್ನ ಪಡೆದ್ರು ಅನ್ನೋದೊಂದೇ. ಆದ್ರೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.